ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಂಬೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಏನು ಅಂತಂದರೆ ಜೀರಾ ರೈಸ್ ಮತ್ತು ದಾಲ್. ಇದು ನೋಡಿ, ಲಂಚ್ಗೂ ಮಾಡ್ಕೊಳ್ಬೋದು, ರಾತ್ರಿ ನಿಮಗೆ ಡಿನ್ನರ್ಗೂ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ಸಹ ತುಂಬಾ ಸುಲಭ, ಹಾಗೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ತೋರ್ ದಾಲು ಪ್ರೋಟೀನ್ ಇರುತ್ತೆ, ರಿಚ್ ಪ್ರೋಟೀನ್ ಸಿಗುತ್ತೆ ನಮಗೆ. ಆಮೇಲೆ ಜೀರಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಎಲ್ಲನೂ ಇದು ಹೆಲ್ದಿಯಾಗಿರೋದ್ರಿಂದ ಮಾಡೋ ಸಹ ತುಂಬ ಸುಲಭವಾಗಿರೋದ್ರಿಂದ ಅದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ. ಈಗ ನೋಡಿ, ಫಸ್ಟು ನಾನು ಬೇಳೆ ತೊಳ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗರಿ ಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಬೇಯುತ್ತೆ ಅಂತ. ಹಾಗೆ ಒಂದು ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಸೇಳ್ಬಿಟ್ಟು ಹಾಕಿದ್ದೀನಿ. ಟೊಮೊಟೊ ಒಂದು 4 ಹಣ್ಣಾಗಿರೋದು. ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಕುಕ್ಕರ್ ನೀವು ಮುಚ್ಚಳ ಮುಚ್ಚಿ ಒಂದು 3 ವಿಜಿಲ್ ಅಥವಾ 4 ವಿಜಿಲು ಕೂಗಿಸಿದ್ರೆ ನೋಡಿ ಚೆನ್ನಾಗಿ ಬೆಂದಿದೆ. ಅದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ನೋಡ್ತಿರ್ಬೋದು ಬೇಳೆ ಆಗಲೇ ನೋಡಿ ಹೆಂಗೆ ಅದು ಒಂಥರ ಒಡೆದೋಗಿರೋ ಥರ ಕಾಣಿಸುತ್ತಲ್ವ, ಅಷ್ಟು ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಆ ಥರ ಎಲ್ಲ ನೀಟಾಗಿ ಬೇಯುತ್ತೆ. ಈಗ ನೋಡಿ, ಅದಕ್ಕೆ ನಾವೊಂದು ಒಗ್ಗರಣೆ ಮಾಡೋಣ ದಾಲ್ಗೆ. ಫಸ್ಟು ದಾಲ್ ಮಾಡ್ಕೊಂಬಿಡೋಣ. ದಾಲ್ ಮಾಡಿಕೊಂಡ್ರೆ ರೈಸ್ ಮಾಡೋದು ಈಸಿ. ನೋಡಿ, ಕಡಾಯಿಗೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ದಾಲ್ಗೆ ಸಾಸಿವೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ನಾನು ಸಾಸಿವೆ ಹಾಕಿಲ್ಲ. ಸ್ವಲ್ಪ ಇಂಗು, ಹಾಗೆ ಕರಿಬೇವು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ ಚಿಕ್ಕ ತೊಗೊಳ್ಳಿ, ಯಾಕಂದರೆ ತುಂಬ ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರಲ್ಲ. ಈರುಳ್ಳಿ ಒಂದು ಚಿಕ್ಕ ಸೈಜ್ ಈರುಳ್ಳಿ, ಚಿಕ್ಕದು ಒಂದು ಟೊಮೊಟೊ ಸಾಕು. ಸ್ವಲ್ಪ ಬೇಯಲಿ, ಈರುಳ್ಳಿ ಮತ್ತು ಟೊಮೊಟೊ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ನಿಮಗೆ. ನೋಡಿ, ಇದಕ್ಕೆ ಇಷ್ಟೇ ಹಾಕೋದು ದಾಲ್ಗೆ. ಯಾಕಂದರೆ ಇದಕ್ಕೆಲ್ಲ ನಾವು ಸೊಪ್ಪುಗಳೇನು ಹಾಕಲ್ಲ. ನಾವು ಯೂಶಲಿ ದಾಲ್ ಮಾಡಿದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಸೊಪ್ಪು ಹಾಕ್ತೀವಲ್ವ. ಬಟ್ ಈ ಜೀರಾ ರೈಸಿಗೆ ಕಾಂಬಿನೇಷನ್ ಅಂದರೆ ದಾಲ್ ಇದೇ ಥರ ಮಾಡೋದು. ಏನೂ ಹಾಕಲ್ಲ ದಾಲ್ಗೆ, ಬರೀ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕಿ ಬೇಯಿಸ್ಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ನೋಡಿ ಒಂದು ಅರ್ಧ ಸ್ಪೂನು ನಾನು ಧನಿಯಾ ಪುಡಿ, ಹಾಗೆ ಅರಿಶಿಣ ಮತ್ತು ಗರಂ ಮಸಾಲ ಎಲ್ಲ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ಒಂದು ಸ್ವಲ್ಪ ತಳ ಹಿಡಿಬಾರ್ದು ಅಂತ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ, ಜಾಸ್ತಿ ಏನು ಬೇಡ. ಅದೊಂದು ಸ್ವಲ್ಪ ಕಲಸಿ ಒಂಚೂರು ಕುದಿ ಬರಲಿ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ, ಸಾಕು. ಇಷ್ಟು ಬೆಂದರೆ ಸಾಕು. ಈಗ ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. ಎಲ್ಲ ಮೈಲ್ಡಾಗಿರುತ್ತೆ. ನೀವು ನೋಡಿರ್ಬೋದು, ಜೀರಾ ರೈಸ್ಗೆ ನೀವು ಹೋಟೆಲೆಲ್ಲ ತೊಗೊಂಡಿರ್ತೀರಲ್ವ, ಮೈಲ್ಡಾಗೇ ಇರುತ್ತೆ. ಅದಕ್ಕೆ ಆ ಥರ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ ಜೀರಾ ರೈಸಿಗೆ. ಇಷ್ಟು ಸಾಕು. ನಾವು ಮೊದಲೇ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ವ ದಾಲು, ಅದು ಹಾಕಿಬಿಡಬೇಕು. ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ ಒಂದು ಕುದಿ ಬರಲಿ, ಯಾಕಂದರೆ ಮಸಾಲೆ ಎಲ್ಲ ಬೇಳೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟೇ. ಒಂದು ಕುದಿ ಬಂತು ಅಂದರೆ ದಾಲ್ ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಇಷ್ಟು ಸ್ವಲ್ಪ ತಿಕ್ಕಾಗಿರಲಿ, ಚೆನ್ನಾಗಿರುತ್ತೆ. ತುಂಬ ತೆಳು ಮಾಡೋದೇ ಬೇಡ. ಇದೀಗಿನ್ನೂ ಸ್ವಲ್ಪ ತೆಳು ಅನಿಸುತ್ತೆ, ಯಾಕಂದರೆ ಬಿಸಿ ಇದೆಯಲ್ವಾ. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ತಿಕ್ಕಾಗುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ಸಾಕು. ನಾವು ಇದಕ್ಕೆ ಹುಣಸೆ ಗೊಜ್ಜುನು ಏನೂ ಆಗ್ತಾ ಇಲ್ಲ, ಯಾಕಂದರೆ ಹುಳಿ ಟೊಮೊಟೊ ಹಾಕಿರ್ತೀವಲ್ಲ, ಅಷ್ಟು ಸಾಕು. ನಾನೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ಸಲ ಮಿಕ್ಸ್ ಮಾಡಿ ಸಾಕು. ಕುದಿ ಬರ್ತಾ ಇದೆ ಆಲ್ರೆಡಿ. ನೋಡಿ, ಒಂದು ಕುದಿ ಬರ್ತಾ ಇದೆ. ನಿಮಗೆ ಬೇಕಂದರೆ ಒಂದು ಅರ್ಧ ಹೋಳು, ನಿಮಗೆ ಹುಳಿ ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ ಒಂದು ಅರ್ಧ ನಿಂಬೆ ಹಣ್ಣು ಬೇಕಾದರೆ ಹಿಂಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ, ದಾಲ್ ರೆಡಿಯಾಗಿದೆ. ಸ್ವಲ್ಪ ಮುಚ್ಚಿ ಅದಕ್ಕೆ ನೋಡಿ ಮತ್ತೆ ಒಂದು ತಡ್ಕ ಕೊಟ್ರೇ ದಾಲ್ಗೆ ಆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ನೀವು ಬೇಕಂದರೆ ಎಣ್ಣೆ ಹಾಕ್ಕೋಬೋದು. 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಸುಮ್ಮನೆ ಮೇಲೆ ತಡ್ಕ ಕೊಡೋದಕ್ಕಷ್ಟೇ, ಬೇರೆ ಇನ್ನೇನು ಹಾಕೋದು ಬೇಡ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮೇಲ್ಗಡೆ ಒಗ್ಗರಣದ ತಡ್ಕ ಕೊಡೋದಕ್ಕೆ ಇಷ್ಟೇ ಸಾಕು. ನೋಡ್ತಿರ್ಬೋದು, ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ನೋಡಿ ನಮಗೆ ದಾಲ್ ರೆಡಿ ಆಯಿತು ಜೀರಾ ರೈಸ್ ಜೊತೆಗೆ. ಈಗ ರೈಸ್ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಬೌಲು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು 1-2 ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪಕ್ಕದಲ್ಲೇ ನಾನು ರೈಸ್ ತೊಳೆಯುವಾಗೇ ನೀರು ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ.
ಜೀರಾ ರೈಸ್ ನೋಡಿ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಸಪ್ರೇಟ್ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಟ್ಬಿಟ್ಟು ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ರೈಸು ಬಿಡಿ ಬಿಡಿಯಾಗಿ ಬರುತ್ತೆ ಅಂತ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು. ಒಂದು ಸಲ ಮಿಕ್ಸ್ ಮಾಡಿ ಈ ಥರ ರೈಸ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬಿಡಿ ಬಿಡಿ, ನಿಮಗೇನು ಹೋಟೆಲ್ನಲ್ಲಿ ನಾವೇನು ತೊಗೊಳ್ತೀವಲ್ಲ ಅದೇ ಥರ ಬರುತ್ತೆ. ನೋಡಿ ತೊಳೆದಿದ್ದಂಥದ್ದು ರೈಸ್ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ಇದು ಅಷ್ಟೇ ತುಂಬ ಬೇಯಿಸಬಾರ್ದು, ಒಂದು 80% ನಾವಿಲ್ಲಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ನಾವು ಅದಕ್ಕೆ ಮತ್ತೆ ನಾವು ಒಗ್ಗರಣೆ ಕೊಡ್ತೀವಲ್ವ, ಆ ಬಿಸಿಗೆ ಮತ್ತೆ ಫುಲ್ ಬೇಯುತ್ತೆ ನಿಮಗೆ. ನೋಡಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೋಡಿ ಒಂದು ಮೊಗ್ಗು, ಚಕ್ರ ಮೊಗ್ಗು ಅಂತೀವಲ್ಲ, ಒಂದು ಲವಂಗ, ಹಾಗೆ ಒಂದೆರಡು ಪಲಾವ್ ಎಲೆ ಹಾಕಿದ್ದೀನಿ. ಯಾಕಂದರೆ ನಿಮಗೆ ಆ ಅರೋಮಾ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ರೈಸಲ್ಲಿ. ನೀವು ನೋಡ್ತಿರ್ಬೋದು ರೈಸ್ ಮಾಡ್ತಾ ಇರ್ಬೇಕಾದ್ರೆ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಈಗ ನೋಡಿ ಇಷ್ಟು ಬೆಂದಿದೆ ಸಾಕು, ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಡಿ ನೀಟಾಗಿ. ನೋಡ್ತಿರ್ಬೋದು ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಲ್ಲ, ಅದೆಲ್ಲ ತೆಗೆದ್ಬಿಡಿ. ಪಲಾವ್ ಎಲೆ ಅದು ಎಲ್ಲ ಸಾಕು ನಾವು, ಯಾಕಂದರೆ ಅದೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಆಗಲೇ ಬಾಯ್ಲ್ ಮಾಡಬೇಕಾದಾಗ. ಅದನ್ನೆಲ್ಲ ತೆಗೆದ್ಬಿಡಿ. ಈಗ ಸೈಡಿಗೆ ಒಂದು ದೊಡ್ಡದೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಏನು ಆಪ್ಷನಲ್ಲು. ತುಪ್ಪದಲ್ಲಿ ಅದೇ ಹಾಕಿದರೆ ಘಮ ಚೆನ್ನಾಗಿರುತ್ತೆ ಅಷ್ಟೇ. ನೋಡಿ ತುಪ್ಪ ಮೆಲ್ಟ್ ಆದಮೇಲೆ ಜೀರಿಗೆ. ಇದಕ್ಕೆ ಜೀರಿಗೆ ನಿಮಗೆ ನೀವು ರೈಸ್ ಎಷ್ಟು ತೊಗೊಂಡಿರ್ತಾರೋ ಕ್ವಾಂಟಿಟಿ ಮೇಲೆ ನೀವು ಜೀರಿಗೆ 1 ಸ್ಪೂನು 2 ಸ್ಪೂನು, ನಾನಿಲ್ಲಿ ಒಂದು 3 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಜೀರಾ ರೈಸ್ ಅಂದರೆ ಮೇನು ಜೀರಿಗೆನೇ ಇದರಲ್ಲಿ ಮೇನು ಅಲ್ವಾ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ಜೀರಿಗೆ ಏನು ಬೇಗ ಫ್ರೈ ಆಗುತ್ತೆ. ನೋಡಿ ನಾವು ಮೊದಲೇ ಬೇಯಿಸಿಟ್ಕೊಂಡಿರ್ತೀವಲ್ವ ಆ ರೈಸು ನಾನೊಂದು ಸ್ವಲ್ಪ ತಣ್ಣಗಾಗಲಿ ಅಂತ ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ಅಷ್ಟೇ. ಮಿಕ್ಸ್ ಮಾಡೋದು ಆಯಿತು, ಜೀರಾ ರೈಸ್ ರೆಡಿ ಆಗುತ್ತೆ. ಇದಕ್ಕೆ ಬೇರೆ ಇನ್ನೇನು ಹಾಕೋದು ಬೇಡ. ನೋಡಿ ನಮ್ಮ ಜೀರಾ ರೈಸು ಮತ್ತು ದಾಲ್ ಕಾಂಬೋ ರೆಸಿಪಿ ರೆಡಿಯಾಗಿದೆ. ನೋಡ್ತಿರ್ಬೋದು ಜೀರಾ ರೈಸ್ ಮತ್ತು ದಾಲ್ ರೆಡಿಯಾಗಿದೆ. ಇದೊಂಥರ ದಾಲ್ ಮಾಡೋ ಸ್ಟೈಲು. ಇನ್ನೊಂದು ನಾನು ಆಂಧ್ರ ಪಪ್ಪು ಅಂತ ಮಾಡಿದ್ದೀನಿ, ಅದೊಂಥರ ಸ್ಟೈಲು, ಆಂಧ್ರ ಸ್ಟೈಲಲ್ಲಿ ಮಾಡೋಂಥದ್ದು. ಅದು ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಒಂದ್ಸಲ ರೆಸ್ಟೋರೆಂಟಲ್ಲಿ ನೀವು ಅಬ್ಸರ್ವ್ ಮಾಡಿಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೀವು ಜೀರಾ ರೈಸ್ ತೊಗೊಂಡ್ರೆ ಒಂದ್ಸಲ ನೋಡಿ, ಕೆಳಗಡೆ ಎಷ್ಟು ಆಯಿಲ್ ನಿಂತಿರುತ್ತೆ ಅಂದರೆ ಅವತ್ತು ಒಂದ್ಸಲ ನೋಡಿ. ನೆಕ್ಸ್ಟ್ ಟೈಮ್ ನಾನು ಜೀರಾ ರೈಸ್ ಆರ್ಡರ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ, ಅಷ್ಟು ಆಯಿಲ್ ಹಾಕಿರ್ತಾರೆ. ಏನಕ್ಕೆ ಬೇಕು? ನಾವೇನು ರೈಸ್ನ ಡೀಪ್ ಫ್ರೈ ಮಾಡ್ತೀವ? ಇಲ್ವಲ್ಲ. ಒಂದೇನೋ ಜೀರಿಗೆದು ಒಂದು ಒಗ್ಗರಣೆ ಕೊಡೋದಕ್ಕೆ ನಾನು ಎಷ್ಟು ತುಪ್ಪ ಹಾಕಿದೆ, 1-2 ಸ್ಪೂನ್ ಅಷ್ಟೇ ತುಪ್ಪ ಹಾಕಿರೋದು ಅಷ್ಟು ರೈಸಿಗೆ. ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಮಾಡಿಕೊಂಡು ಎಂಜಾಯ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.